ನಾವು ಟೈಮ್ ಕೊಡ್ತೀವಿ, ನ್ಯೂನತೆಗಳು ಪರಿಹಾರ ಆಗ್ತವೆ. ಬಟ್ ಆ್ಯಕ್ಷನ್ ಏನು ತೊಗೊಂಡ್ರಿ, ತಪ್ಪು ಮಾಡಿದವ್ರಿಗೆ ಏನು ಆ್ಯಕ್ಷನ್ ತೊಗೊಂಡ್ರಿ ಅಂತಲೂ ನೆಕ್ಸ್ಟು ಅದಕ್ಕಾಗಿಯೂ ಕೇಸ್ಗಳನ್ನು ಮುಂದಕ್ಕೆ ಹಾಕ್ತೀವಿ. ಹೀಗೆ 2 ಪ್ರಾಂಗ್ಡ್ ಅಪ್ರೋಚ್ನಲ್ಲಿ ನಾವು ಅಡ್ರೆಸ್ ಮಾಡ್ತಾಯಿದ್ದೀವಿ ಸಮಸ್ಯೆ. ಈಗ ಇವತ್ತೊಂದು ಕೇಸ್ ಇತ್ತು. ನಾವು ಬೆಳಗಾವಿಗೆ ಹೋಗಿದ್ವಿ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 3 ಜಿಲ್ಲೆನ ಟಾರ್ಗೆಟ್ ಮಾಡಿಕೊಂಡು ಒಂದು 14 ಟೀಮ್ ಮಾಡಿಕೊಂಡು ಬೆಳಗಾವಿದಲ್ಲೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನೂ ಇಟ್ಟಿದ್ವಿ. 3 ದಿವಸ ಅಲ್ಲಿ ವಸತಿ ಮಾಡಿದ್ವಿ. ಮಾಡಿ ಹಲವಾರು ಆಫೀಸ್ಗಳನ್ನು 14-15 ಟೀಮ್ ತೊಗೊಂಡು ಡಿಫ್ರೆಂಟ್ ಆಫೀಸಸ್ ಇಡೀ ಜಿಲ್ಲೆ, ಬೇರೆ ತಾಲೂಕುಗಳು ಕೂಡ, ಗೋಕಾಕ್ ತೊಗೊಳ್ಳಿ, ಸವದತ್ತಿ ತೊಗೊಳ್ಳಿ, ಬೈಲಹೊಂಗಲ ತೊಗೊಳ್ಳಿ, ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿ ಬಂದರು. ನಮ್ಮವರೆಲ್ಲರೂ ಬಂದಿದ್ದರು. ತುಂಬ ಜುಡಿಷಿಯಲ್ ಆಫೀಸರ್ಸು ಬಂದಿದ್ದರು. ಸೊ ಅಲ್ಲಿ ಬಿಮ್ಸ್ ಅಂತ ಒಂದಿದೆ, ಇನ್ಸ್ಟಿಟ್ಯೂಟ್, ಮೆಡಿಕಲ್ ಇನ್ಸ್ಟಿಟ್ಯೂಟ್. ಅದು ತುಂಬ ಹಳೆ ಬಿಲ್ಡಿಂಗು. ಹೋಗಿ ನೋಡಿದರೆ ಎಲ್ಲ ಕಡೆ ಗೋಡೆ ಸೋರ್ತಾ ಇದೆ. ಮಕ್ಕಳದು ವಾರ್ಡಿಗೆ ಹೋಗ್ತೀವಿ, ಹೆಣ್ಮಕ್ಳು ಹೆರಿಗೆ ವಾರ್ಡಿಗೆ ಹೋಗ್ತೀವಿ, ಅಲ್ಲಿ ಅದು ವಾಸನೆ ಬರ್ತಾಯಿದೆ. ಆ ನಮನ ನೀರು ಅಬ್ಸಾರ್ಬ್ ಆಗಿ ಮಳೆಗಾಲ ಇತ್ತು ಬಿಡಿ ಅವಾಗ. ಬಟ್ ಇವನ್ ಎಲ್ಲಿ ಈ ಇಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇದ್ದಾವಲ್ಲ, ಅಲ್ಲಿ ಕೂಡ ನೀರು ತೇವಾಂಶ ಬಂದು ಯಾವಾಗ ಏನು ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಹೇಳೋಕ್ಕಾಗೋದಿಲ್ಲ, ಆ ಥರ ಆಗಿತ್ತು. ಸೊ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಮಾಡಿ ಈಗ ನೋಡಿ ಒಂದು 3 ತಿಂಗಳಾಗಿರಬೇಕು. 3-4 ಹಿಯರಿಂಗ್ ಮಾಡಿದ್ದೀನಿ. ಇವತ್ತು 3 ಸೆಕ್ಟರ್ನಲ್ಲಿ 2 ಸೆಕ್ಟರು ಫುಲ್ ಕಂಪ್ಲೀಟ್ ವರ್ಕ್, ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್ ಮಾಡಿ ರಿಪೋರ್ಟ್ ಹಾಕಿದ್ದಾರೆ, ಫೋಟೋಗ್ರಾಫ್ಸ್ ಹಾಕಿದ್ದಾರೆ. ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಕೇಸ್ ಕ್ಲೋಸ್ ಮಾಡಿದೆ ಅವರಿಬ್ಬರು.